65 ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು. ಏನು ಮಾಡಿದ್ರಿ? ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಸಮಾಜಗಳನ್ನು ಎತ್ತಿ ಕಟ್ಟೋದು, ಬರೀ ಬಡವರಿಗೆ ಬಡತನ ನಾವು ನಿರ್ಮೂಲನ ಮಾಡ್ತೇವೆ ಅನ್ನೋದು, ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ. ಏನು ಮಾಡಿದ್ರು? ಇಂದಿರಾ ಗಾಂಧಿಯವರು ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರ ಅವರು. ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ. ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಜಗತ್ತಿನಲ್ಲೇ 1ನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ದಯವಿಟ್ಟು ಇದು ನೋಡಿರಿ, ಅವ್ರು ಎಷ್ಟೋ ಸಲ ಸಿದ್ದರಾಮಣ್ಣವರು ಮೋದಿ ಏನು ಮಾಡ್ಯಾನ ಅದಕ್ಕಾಗಿ ಮೊನ್ನೆ ಅವ್ರು ಹೇಳಿದ್ದೀನಿ, ಒಂದು ಸಲ ಬಿಜಾಪುರಕ್ಕೆ ಬರ್ರಿ, ಮೋದಿಯವರು ಏನು ಮಾಡ್ಯಾರ ಅನ್ನೋದು ನೀವು ನೋಡಿರಿ. ಅವಾಗ ನೀವು ಬರೀ 0 ನೀವು 0 ಆಗಿರಿ, ಮೋದಿಯವರು 0 ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ನಾನು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈಗ ಮೊದಲು ಒಂದು ಪ್ರಾಸ್ತಾವಿಕವಾಗಿ ಬಿಜಾಪುರ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಒಂದು ROBಯನ್ನು ಎಲ್ಲಪ್ಪ ಅಂತಂದ್ರೆ ಅದನ್ನು ಯಾವ ನಗರ ಅಂತಾರೆ ಅದಕ್ಕೆ, ಗಣೇಶ್ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮೇಲ್ಸೇತುವೆಯನ್ನು ನಾಳೆ ಮಂಗಳವಾರ 1ನೇ ತಾರೀಕಿಗೆ ಅದನ್ನು ನಾವು ಭೂಮಿ ಪೂಜೆ ಮಾಡತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಕೂಡಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೆವು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ. ಇನ್ನು ಮುಂದಿನ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದರೆ ಮೊದಲನೇದ್ದು ಏನಪ್ಪ ಅಂತಂದ್ರೆ ಇದೆಲ್ಲವೂ ಕೂಡ ರೈಲ್ವೆ, ಡಬಲ್ ಹಳಿ ರೈಲ್ವೆ ಆಯಿತು, ಡಬಲ್ ರೈಲ್ವೆ ಹಳಕ್ಕೆ ಎಲೆಕ್ಟ್ರಿಸಿಟಿ ಆಯಿತು. ಅದಾದ ಮೇಲೆ ಸುಮಾರು 61 ಕೋಟಿ ರೂಪಾಯಿ ಖರ್ಚದಲ್ಲಿ RUB ಅಂಡರ್ ಪಾಸ್ಗಳು 61 ಕೋಟಿಯಲ್ಲಿ ಮನಗುಳ್ಳಿ, ವಿಜಾಪುರ, ಮಿಂಚನಾಳ್, ನಿಂಬಾಳ, ಮತ್ತೊಂದು ಎರಡು ಆಗಿದ್ದಾವಲ್ಲಿ, ನಿಂಬಾಳ, ಆಲ್ಮಟ್ಟಿ, ವಂದಾಲ, ಬಸವನ ಬಾಗೇವಾಡಿ, ಆಲ್ಮಟ್ಟಿ, ವಂದಾಲ, ಮಿಂಚನಾಳ್, ನಿಂಬಾಳ, ವಿಜಾಪುರ, ನಿಂಬಾಳ, ಬಸವನ ಬಾಗೇವಾಡಿ, ಕೂಡ್ಗಿ, ಇವೆಲ್ಲವೂ ಸೇರಿ ಸುಮಾರು 11 RUBಗಳ ಸಲುವಾಗಿ 61 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡೋದು. ಎರಡನೇದು ಏನಪ್ಪ ಅಂದ್ರೆ ROB ಓವರ್ ಬ್ರಿಡ್ಜ್ಗಳು ಎಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ, ಕೂಡ್ಗಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ, ಮುಳವಾಡ ಜುಮನಾಳ್ನಲ್ಲಿ 20 ಕೋಟಿ 75 ಲಕ್ಷ, ಜುಮನಾಳ ವಿಜಾಪುರ ಸುಮಾರು 27 ಕೋಟಿ ರೂಪಾಯಿ, ಆಮೇಲೆ ಜುಮನಾಳ ವಿಜಾಪುರ 28 ಕೋಟಿ ರೂಪಾಯಿ, ಆಮೇಲೆ ಇಂಡಿ ರೋಡ 22 ಕೋಟಿ ರೂಪಾಯಿ. ಹೀಗೆ ಇವೆಲ್ಲವನ್ನು ಸೇರಿಸಿ ಸುಮಾರು 130 ಕೋಟಿ ರೂಪಾಯಿ ROB, ಆಮೇಲೆ 61 ಕೋಟಿ ರೂಪಾಯಿ RUB. ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು 191.60 ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ 11 ವರ್ಷಗಳ ಅವಧಿಯಲ್ಲಿ, ಮೋದಿಯವರ 11 ವರ್ಷ ಅವಧಿಗಳಲ್ಲಿ ಇವು ಎಲ್ಲ ಕೆಲಸಗಳನ್ನು, ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅಂಥೇಳಿ ಹೇಳುವುದರ ಜೊತೆಗೆ ಇನ್ನೂ ಕೆಲವೊಂದು ROBಗಳನ್ನು ಬಿಟ್ಟು ಹೋಗಿದ್ರು. ಅದನ್ನು ನಾನು ನೋಡ್ರಿ, ಈಗ ಮನಗುಳ್ಳಿ ಹತ್ತಿರ ಒಂದು ನಾವು 29.49 ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ್ದೇವೆ. ನ್ಯಾಷನಲ್ ಹೈವೇದಿದು, ಇದು ನ್ಯಾಷನಲ್ ಹೈವೇ ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಕ್ಷಮೆ ಮಾಡಿ. ಆಮೇಲೆ ನ್ಯಾಷನಲ್ ಹೈವೇ, ಬಿಜಾಪುರ ನ್ಯಾಷನಲ್ ಹೈವೇ
ಒಟ್ಟು 6 ಆ್ಯಕ್ಚುಲಿ ನಿಮ್ಮ ಕೊಟ್ಟ ನೋಟ್ನಲ್ಲಿ 5 ಅಂತ ಹೇಳಿದ, ಆ್ಯಕ್ಚುಲಿ 6 ಯಾವ್ದಪ್ಪ ಅಂದ್ರೆ 6ನೇದು ಮುರುಮ ಬಿಜಾಪುರ ವಯ ಅಥರ್ಗ ಆ್ಯಂಡ್ ಇದು ಅದು 6ನೇದ್ದು ಅದು. ಆದರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು 5 ಅಂತ ಹೇಳಿದ, ಅದನ್ನೊಂದು ದಯವಿಟ್ಟು ಸೇರಿಸ್ಕೊಳ್ಬೇಕು. ನ್ಯಾಷನಲ್ ಹೈವೇ 561 ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ 11 ಮ್ಯಾಲು 627 ಅಂಥೇಳಿ ಬರ್ದಾರ. ಆಮೇಲೆ ಒಟ್ಟು ಅದಕ್ಕೆ ಖರ್ಚು ಎಷ್ಟಪ್ಪ ಅಂದರೆ 80,90,90 ರೂಪಾಯಿಗಳು. ಆಮೇಲೆ ಎರಡನೇದ್ದು NH 166E ತಿಕೋಟಾ ಕನಮಡಿ ರಸ್ತೆ 23.31 ಕಿಲೋಮೀಟರು 196 ಕೋಟಿ ರೂಪಾಯಿ. ಆಮೇಲೆ ಮೂರನೇದ್ದು NH 548B ಬಿಜಾಪುರ ಅಥಣಿ 79 ಕಿಲೋಮೀಟರು 766 ಕೋಟಿ ರೂಪಾಯಿ. ಆಮೇಲೆ NH 548B ವಿಜಾಪುರ ಮಹಾರಾಷ್ಟ್ರ ಮುರುಮ ಅಂತ ಏನದಲ್ಲ, ಇದು ಈ ರೋಡ್, ಇದು ಮುರುಮ. ಈ ರಸ್ತೆಗೆ 102 ಕಿಲೋಮೀಟ್ರ್ ಇದ್ದದ್ದು 957 ಕಿಲೋಮೀಟ್ರ್ ವಯ ಅಥರ್ಗ ಮತ್ತು ನಾಕಾಣ ಬರ್ತಕ್ಕಂಥದ್ದು. ಇದು ಕೊಟ್ಟು 957 ಕೋಟಿ. NH 52 ವಿಜಾಪುರ ಕೊಲ್ಲಾರ ರಸ್ತೆ, ಇದು 51 ಕಿಲೋಮೀಟ್ರು 258 ಕೋಟಿ ರೂಪಾಯಿ. ಒಟ್ಟು ಈ ರೋಡ್ಗಳಿಗೆ 2,257 ಕೋಟಿ .37 ಕೋಟಿ ರೂಪಾಯಿಗಳು. ಆಮೇಲೆ ವಿಜಾಪುರ ಜಿಲ್ಲೆ NHA ಅಂದರೆ ಇದೇನಾಗ್ತಾವೆ ಅಂದರೆ ಇವು ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ 2 ಬೇರೆ ಬೇರೆ ಭಾಗಗಳದವ. ಈಗ ವಿಜಾಪುರ ಜಿಲ್ಲೆ NHAI ಅಂದರೆ ಅಥಾರಿಟಿ ಆಫ್ ಇಂಡಿಯಾ, ಇವ್ರ ಹೈವೇಗಳು 2. ಒಂದು ಏನಪ್ಪ ಅಂದರೆ ಸೊಲ್ಲಾಪುರ ಬಿಜಾಪುರ, ಅದು 110 ಕಿಲೋಮೀಟ್ರು 1,800 ಕೋಟಿ ರೂಪಾಯಿ. ಆಮೇಲೆ NH 50 ವಿಜಾಪುರ ಮತ್ತು ಹುಮನಾಬಾದ್ 220 ಕಿಲೋಮೀಟ್ರ್ 509 ಕೋಟಿ ರೂಪಾಯಿಗಳು. ಇದು ಏನಾಗಿದೆ ಅಂದರೆ ಇದ್ರದ್ದು ಒಟ್ಟು ಎಷ್ಟು ಅಂದರೆ 2,309 ಕೋಟಿ ರೂಪಾಯಿಗಳು ಒಟ್ಟು ಈ ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ. ಇವೆರಡು NHI ಮತ್ತು NH ನ್ಯಾಷನಲ್ ಹೈವೇ ಸೇರಿಸಿದ್ರೆ 5,000 ಕೋಟಿಗಿಂತಲೂ ಹೆಚ್ಚಾಗ್ತದೆ. ಆಮೇಲೆ ಈ ಬಿಜಾಪುರ ವರ್ತಲ್ ರೋಡು ಈಗೇನದು ಹೊಸದಾಗಿ ಇದನ್ನು ಮಾಡೋ DPRಗೆ ಕಳಿಸಿದ್ದಾರೆ ಗೌರ್ಮೆಂಟಕ್ಕೆ. ಅದು 47 ಕಿಲೋಮೀಟ್ರ, ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದರೆ 750 ಕೋಟಿ ರೂಪಾಯಿ. ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ, DPRಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು. ಆಮೇಲೆ ಎರಡನೇ ವಿಜಾಪುರದಿಂದ ಹುಬ್ಬಳ್ಳಿ 4 ಲೇನ್ ಆಗಬೇಕು. ಈಗ ಬರೀ ಇರೋದು 2 ಲೇನ್ ಅದ, ಅದು 4 ಲೇನಿಗೂ ಕೂಡ DPRಗೆ ಸರ್ಕಾರ ಆರ್ಡರ್ ಮಾಡ್ಯದ. ಅದನ್ನು ಇವತ್ತು ನಾಳೆ ಟೆಂಡರ್ ಕರೀತಾರೆ. ನಾನು ಜೋಶಿಯವ್ರ ಜೋಡಿನೂ ಮಾತಾಡೀನಿ, ನನಗೂ ಹೇಳ್ಯಾರ ಬರ್ಲಕ್ಕ ಹುಬ್ಬಳ್ಳಿಗೆ ಹೋಗಿ ಟೆಂಡರ್ ಕರೀತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನು ಮೂರನೇದು ಏನಪ್ಪ, ವಿಜಾಪುರದಿಂದ ಹುಮನಾಬಾದ್, ಅದು ಈಗ 2 ಲೇನ್ ಅದ. ಈಗ ಅದನ್ನು ಕೂಡ DPR ಆಗ್ಯದ, ಅದು ಕೂಡ 4 ಲೇನ್ ಆಗಬೇಕು ಅಂತ ಹೇಳಿ DPR ಆಗ್ಯದ. ಇವೆಲ್ಲವೂ ಕೂಡ ನೋಡಿರಿ 5,000ಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು. ಇನ್ನು ನೀವು ಎಷ್ಟು ಆಗ್ತವೋ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಹೇಳುವುದರ ಜೊತೆಗೆ ಇವತ್ತು ಅದು ನೋಡಿರಿ ಇನ್ನೊಂದು 2-3 ರೈಲ್ವೆ ಕಾಮಗಾರಿಗಳು ಉಳಿದು ಇದ್ರಾಗ. ಈಗ ಸೊಲ್ಲಾಪುರದಿಂದ ಆಲಿಮಟ್ಟಿ ಡಬಲ್ ಹಳ್ಳಿ ಜೋಡಣೆಯ ವಿದ್ಯುತ್ ಸಂಪರ್ಕವು ಸುಮಾರು 110 ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ. ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನ್ಗೆ ಸುಮಾರು 30 ಕೋಟಿ ರೂಪಾಯಿ ಅಂದಾಜಿನಟ್ಟು ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲ್ಲ, ಬರೀ ಬ್ರಿಟಿಷರ ಕಾಲನಾಗ ಹಾಕಿದ್ದು 1-2 ಶೆಡ್ ಇದ್ದು ಅಷ್ಟೇ ಇತ್ತು. ಈಗ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಕೋಚಿಂಗ್ ಸೆಂಟ್ರ್ ಆಗಬೇಕು ಅಂತ ಹೇಳಿ ಕೇಳಿದ್ದ, ಅದಕ್ಕೂ ಕೂಡ 50 ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ. ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ. ಅದರ ಆರ್ಡರ್ ಕಾಪಿ ನೆಕ್ಸ್ಟ್ ನಾನು ನಿಮಗೆಲ್ಲನೂ ಕೊಡ್ತೀನಿ. ಅಲಿಯಾಬಾದ್ ಗೂಡ್ ಶೆಡ್ ನೀವೆಲ್ಲ ಅದು ಬಂದಿದ್ರಲ್ಲ, ಅದೊಂದು ಗೂಡ್ಸಿ. ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈ 11 ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ, ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ನೋಡ್ರಿ 65 ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು. ಏನು ಮಾಡಿದ್ರಿ?
ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಸಮಾಜಗಳನ್ನು ಎತ್ತಿ ಕಟ್ಟುವುದು, ಬರೀ ಬಡವರಿಗೆ ಬಡತನ ನಾವು ನಿರ್ಮೂಲನ ಮಾಡ್ತೇವೆ ಅನ್ನೋದು, ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ. ಏನು ಮಾಡಿದ್ರು ಇಂದಿರಾ ಗಾಂಧಿಯವರು? ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರ ಅವರು. ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ. ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಜಗತ್ತಿನಲ್ಲೇ 1ನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ದಯವಿಟ್ಟು ಇದು ನೋಡಿರಿ, ಅವ್ರು ಎಷ್ಟೋ ಸಲ ಸಿದ್ದರಾಮಣ್ಣವರು ಮೋದಿ ಏನು ಮಾಡ್ಯಾನ ಅದಕ್ಕಾಗಿ ಮೊನ್ನೆ ಅವ್ರು ಹೇಳಿದ್ದೀನಿ, ಒಂದು ಸಲ ಬಿಜಾಪುರಕ್ಕೆ ಬರ್ರಿ, ಮೋದಿಯವರು ಏನು ಮಾಡ್ಯಾರ ಅನ್ನೋದು ನೀವು ನೋಡಿರಿ. ಅವಾಗ ನೀವು ಬರೀ ಜೀರೋ ನೀವು ಜೀರೋ ಆಗಿರಿ, ಮೋದಿಯವರು ಜೀರೋ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ನಾನು ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇದು ಇದೇನು ಹೇಳಬೇಡ. ಆಮೇಲೆ ಈಗ ನಬಾರ್ಡ್ದವ್ರದ್ದು ಈಗ ಏನಾಗಿದೆ ಅಂದರೆ ಸುಮಾರು ಎಷ್ಟಪ್ಪ ಅಂದರೆ 13 ಕೋಟಿ ರೊಕ್ಕ ನಬಾರ್ಡ್ದಿಂದ ಬಂದದ. ಅದನ್ನು ಹೇಳ್ತಾ ಇಲ್ಲ ಅವರು ಎಲ್ಲ. ಇದು ತಾವೇನು ಹೇಳ್ತಾರೆ, ಬರೀ ತಮ್ಮ ಸರ್ಕಾರ ಮಾಡ್ಯದ ಅಂತ ಹೇಳ್ತಾರೆ. ನಬಾರ್ಡ್ದಿಂದ ಸುಮಾರು 13 ಕೋಟಿ ರೂಪಾಯಿ ಹಣ ನಬಾರ್ಡ್ದಿಂದ ಅದನ್ನು ಹೇಳೋದೇ ಇಲ್ಲ. ಅದಕ್ಕೆ ನಾನು ನಿನ್ನೆ ಇಂಡಿಯನಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದೀನಿ. ಅದಕ್ಕೆ ತಾವು ಒಂದು ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಇಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ಕೊತೀನಿ. ಸಾಧ್ಯತೆಗಳು ಅದರ ಉದಾಹರಣೆ ಅಂದರೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಬರ್ಬೋದಿತ್ತು, ಏಮ್ಸ್ ಬರ್ಬೋದಿತ್ತು, ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಬರ್ಬೋದಿತ್ತು, ಇಲ್ಲ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಬಾರಿ ಚರ್ಚೆ ನಡೀತು, ಅದು ಮುಂದೆ ಎಲ್ಲೂ ಹೋಗಿಲ್ಲ. ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಂದಿಲ್ಲ ಅಂದರೆ ಫ್ಯಾಕ್ಟ್ರಿ ಲೋಕಲ್ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತಿತ್ತು. ಅವು ಯಾವ ಒಂದು ಜಿಲ್ಲೆಗೆ ಬಂದಿಲ್ಲಲ್ಲ. ಆಯಿತು, ನೋಡೋಣ, ಪ್ರಯತ್ನ ಮಾಡೋಣ. ಮತ್ತು ಅಲ್ರಿ ಈಗ ಇಷ್ಟು ವರ್ಷ ನೋಡಿರಿ, ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಇರೋಂಗಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸು ಬೇಕು. ಅವೆಲ್ಲವೂ ಇದ್ದಾಗ ಮಾತ್ರ ಅದು. ಈಗ ನೋಡಿರಿ, ಸಕ್ಕರೆ ಫ್ಯಾಕ್ಟ್ರಿಗಳು ನೀವು ಬ್ಯಾಡ ಅಂದರೂ ಹಂಗೆ ತೆಗಿತಾರೆ. ಕಾರಣ ಏನು ಅಂದರೆ ಸಿಕ್ಕಾಪಟ್ಟಿ ನಮ್ಮಲ್ಲಿ ಕಬ್ಬು ಬೆಳಿಲಕತ್ತಾರೆ ರೈತರು, ನೀರಾವರಿ ಆಗ್ಯದ, ರಾ ಮೆಟೀರಿಯಲ್ ಸಿಗ್ತದ. ಹೀಗಾಗಿ ಅದಕ್ಕೆ ರಾ ಮೆಟೀರಿಯಲ್ದು ಭಾಳ ವ್ಯವಸ್ಥೆ ಇರ್ತದ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ನಾನು ಇವನ್ನ ದೋಷ ಮಾಡೋದಿಲ್ಲ. ನಾವು ಹಿಂದೂ ಸರ್ಕಾರದಾಗ ಇದ್ದವ್ರದ್ದು ನೋಡಿದೆವು, ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ. ಆದರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಭಾಳ ಚೆನ್ನಾಗ್ಯದ ಬಿಜಾಪುರದ. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಉದ್ಯಮಗಳನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ಗಳಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. AMC ಆಗಬೇಕು ಅಂಥೇಳಿ ನಾನು ವಾದದ ಪಾರ್ಲಿಮೆಂಟ್ನಲ್ಲೂ ಹೇಳಿದ್ದೀನಿ. ಪುನಃ ಅದಕ್ಕೆ ಒತ್ತಾಯ ಮಾಡ್ತೀನಿ. AMC ತರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಅದನ್ನು ನಂದು ಮನಸ್ಸಿನಲ್ಲಿ ಅದ. ನಾನು ಈಗ ಹಿಂದೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಲೆಟರ್ಗಳನ್ನು ಬರೆದೀನಿ. ಹೆಲ್ತ್ ಮಿನಿಸ್ಟ್ರಿಗೆ ಬರೆದೀನಿ, ಪ್ರೈಮ್ ಮಿನಿಸ್ಟ್ರಿಗೆ ಈಗ ಶುರು ಮಾಡ್ತೀನಿ ಹೋಗಿ. ಇದ್ರಾಗ ಏನೂ ₹1 ಇಲ್ಲ. ಸುಮ್ಮನೆ ಅವ್ರು ಹೇಳ್ತಾರ ಅಂತ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ಕೇಳಬೇಡ್ರಿ. ಯಾವ್ದಕ್ಕೆ ಅನುದಾನ ಅದ ಅಂದ್ರೆ, ಈಗ ನಾಳೆ ನಾನು ಇಂಡಿ ಸಿಂದ್ಗಿದು 2222 ಕೋಟಿ ರೂಪಾಯಿದ ಯೋಜನೆ ಅದ. ಅದರಾಗ 40% ಅದ. ಆಮೇಲೆ ನಮ್ಮ ಕುಡಿಯೋ ನೀರಿನ ಯೋಜನೆ ಏನು ಬಂದದಲ್ಲ JGMನಲ್ಲಿ, ಅದರಲ್ಲಿ ಅವ್ರ ಪಾರ್ಟಿಸಿಪೇಷನ್ ಅದ. ಇದರಲ್ಲಿ ಒಂದು ಕೆಂಪು ಪೈಸಾ ಇಲ್ಲರಪ್ಪ ಇದ್ರಾಗ. ಎಲ್ಲ ಇದು ಕೇಂದ್ರ ಸರ್ಕಾರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಹಣ. ಹಾಂ, ಕೆಂಪು ಪೈಸಾ ಇಲ್ಲ. ಕೆಂಪು ಪೈಸಾ ಬರೀ ಜಂಬರ ಹೊಡ್ಕೊಳ್ಳೋದೊಂದು ಕಲ್ತಾರ ಅವರು. ಎಲ್ಲನೂ ನಾವು ಮಾಡಿದೆವು, ಮೋದಿ ಏನೂ ಮಾಡಿಲ್ಲ, ಜೀರೋ ಅದನ. ತಾವೇ ಜೀರೋ ಆಗ್ಯಾರ, ಮೋದಿ ಹೆಸರು ಜೀರೋ ಅಂತ ಹೇಳ್ತಾರೆ. ಪುಣ್ಯಾತ್ಮ. ಸಮಾಜವಾದ ಹಿನ್ನೆಲೆ ಬಂದಿರಂತ ಹೌದು ಹೌದು. ಅದರ ದತ್ತಾತ್ರೇಯ ಹೊಸಬಾಳೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಸಂವಿಧಾನ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಿಂದ ಸಮಾಜವಾದ ಹಾಗೂ ಜಾತ್ಯತೀತ ಶಬ್ದ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಲ್ಲ ರೀ, ಈ ದೇಶ ಒಂದು ನಿಮಿಷ ಹೊಸಬಾಳೆ ಅವರು ಹೇಳಿರ್ಬೋದು. ನಾನಂತೂ ನೋಡಿಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಹೇಳಿದ್ರೆ ಈ ದೇಶದಾಗ ಯಾರು ದಲಿತರನ್ನ ಏನಾರ ಮಾಡಬೇಕು ಅಂತ ಕೈ ಮುಟ್ಟಿದ್ರೆ ಅವತ್ತಿನ ದಿನ ಆ ಸರ್ಕಾರ ಇರೋದಿಲ್ಲ. ಇದು ಬಹಳ ಸ್ಪಷ್ಟವಾದ ಶಬ್ದಗಳನ್ನು
ಶಬ್ದವನ್ನು ಎರಡು ಶಬ್ದ ಇದೆಯಲ್ಲ ಸಂವಿಧಾನ ಪೀಠಿಕೆ ಈಗ ಏನಪ್ಪ ನಿಮ್ದು ಸರ್ ಪ್ರಿಯಾಂಬಲ್ ಈಗ ನೋಡ್ರಿ ಇದು ಒಂದು ನಿಮಿಷ ಆಯ್ತು ಬರೆದ್ರು ಅದು ಜಾತ್ಯತೀತ ಹಾಗೂ ಸಮಾಜವಾದ ಅನ್ನುವಂತ ಶಬ್ದವನ್ನು ತೆಗೆದು ಹಾಕಬೇಕು ಅಂತ ಎದರಾಗಿಂದ ತೆಗೆದು ಹಾಕ್ಬೇಕು ಸಂವಿಧಾನದಿಂದನೇ ತೆಗೆದು ಹಾಕಬೇಕು. ಪೀಠಿಕೆ ಸಂವಿಧಾನದಿಂದ ಈ ಎರಡು ಶಬ್ದಗಳು ಅದು ಏನು ಈಗ ಬಂತು ಎಮರ್ಜೆನ್ಸಿ ಟೈಮ್ ತೆಗೆದು ಹಾಕಬೇಕು ಅಂತ ಹೇಳಿ ಇವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆಯ್ತಪ್ಪ, ನಾನು ನೋಡ್ಕೊಂಡು ಹೇಳ್ತೀನಿ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದ್ರೆ ಒಂದೇನು ಬಹುಶಃ ಅದು ಎಮರ್ಜೆನ್ಸಿ ಟೈಮ್ನಾಗ ಆಗಿರ್ಬೋದು ನೋಡ್ರಿ. ಇಲ್ಲ ನೀನ್ ಹೇಳ್ಯಾರ ತೆಗಿಬೇಕು ಸರ್ ಸರ್ ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ಏನ್ ಹೇಳಿದ್ರಿ? ಸಂವಿಧಾನ ಮಾತಾಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಮಾತಾಡುವಂತ ಕಾಲಘಟ್ಟದಲ್ಲಿದ್ದೀವಿ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಸಂವಿಧಾನವನ್ನು ತೋರಿಸ್ತಿದೆ. ಆ ಸಂವಿಧಾನ ಯಾವುದು ಸರ್? ಸಂವಿಧಾನಕ್ಕೆ ದ್ರೋಹ ಬಗದ ಯಾವ್ದಾದ್ರು ಒಂದು ಕಾಲ ಇತ್ತಂದ್ರೆ ಅದು ಎಮರ್ಜೆನ್ಸಿ ಕಾಲ. ಅಲ್ಲ, ಈಗ ನಾವು ಜಾತ್ಯತೀತ ಮತ್ತು ಸಮಾಜವಾದ ಆ ಶಬ್ದ ಅಂಬೇಡ್ಕರ್ ಬರೆದಂತ ಪೀಠಿಕೆಯಲ್ಲಿ ಇರಲಿಲ್ಲ. 1976ರಲ್ಲಿ ಎಮರ್ಜೆನ್ಸಿಯಲ್ಲಿ ಸೇರಿಸಿದಂತ ಪದಗಳು ಅಂಬೇಡ್ಕರ್ ಬರೆದಂತ ಪೀಠಿಕೆಯಲ್ಲಿ ಇಲ್ಲೇ ಇಲ್ಲ. ಎಮರ್ಜೆನ್ಸಿಯಲ್ಲಿ ಸೇರಿಸಿದಂತ ಪದಗಳು ಯಾವುದು? ನಿನ್ನೆ ಸರ್ ಸರ್ ನಮ್ಮ ಪಾರ್ಟಿ ಕಡೆಯಿಂದ ಸರ್ ಸಮಾಜವಾದ ಅಂದ್ರೆ ಏನ್ ಹೇಳ್ರಿ ನನಗೆ ಫಸ್ಟ್ ಹೇಳಿ. ಸಮಾಜವಾದ ಅಂದ್ರೆ ಏನ್ ಹೇಳ್ರಿ ನಾವು ಫಸ್ಟ್ ಹೇಳ್ರಿ. ಅದಕ್ಕೆ ಸಮಾಜವಾದ ಅಂದ್ರೆ ಏನು? ಸಮಾಜವಾದ ಅಂದ್ರೆ ಎಲ್ಲರೂ ಸಮನಾಗಿರೋದೇ ಸಮಾಜವಾದ, ಸಮಾನ ಅವಕಾಶಗಳು ಸಿಗದೆ ಸಮಾಜವಾದ. ಅದಂದ್ರೆ ಅದಿಲ್ಲ, ಸಮಾನವಾಗಿ ಹಂಚಿಕೆ ಅದು ಎಲ್ಲ ಕಾಂಗ್ರೆಸ್ ಸೇರಿಸ್ತು. ಅದು ಎಲ್ಲರಿಗೂ ಸಮಾನ ಮಾಡ್ಕೊತ ಬರ್ತಾ ಮಾಡ್ಸ್ಕೊಂಡ್ ಬರ್ತಾ ಸಮಾನವಾದ ಕಾಂಗ್ರೆಸ್ ಸಮಾನವಾದ ಮಾಡ್ಕೊಂಡ್ ಬರ್ತಾ ಇಲ್ಲಿವರೆಗೆ. ಪ್ರಶ್ನೆ ಇರೋದು ಇರ್ಬೇಕಾ ಇರಬಾರ್ದಾ, ನಿಮ್ ನಿಲುವು ಅಷ್ಟೇ. ಸರ್ ಈಗ ಈಗಾಗ್ಲೇನೆ ಜಾತ್ಯತೀತ ಪದ ಇರ್ಬೇಕಾ ಅಲ್ಲ ನಾ ಹೇಳ್ತೇನೆ ಸರ್ ಸರ್ ಒಂದ್ ಜನ ಸಮಾಧಾನ. ಸರ್ ಈಗಾಗ್ಲೇನೆ ಬಹಳ ಸ್ಪಷ್ಟವಾಗಿ ಯಾರು ಹೇಳಿಕೆ ಕೊಟ್ಟಿದ್ರು, ಸನ್ಮಾನ್ಯ ದತ್ತಾತ್ರೇಯ ಹೊಸಬಾಳೆ ಅವರು ಬಹಳ ಸ್ಪಷ್ಟಪಡಿಸ್ಯಾರ. ಅಂಬೇಡ್ಕರ್ ಸೇರಿಸದೇ ಇರುವಂತಹ, ಸಂವಿಧಾನದಲ್ಲಿ ಇರದೇ ಇರುವಂತಹದನ್ನ ಸಂವಿಧಾನ ತಿರುಚಿ ನೀವು ಎರಡು ಶಬ್ದ ಸೇರಿಸ್ತೀರಿ, ಅದ್ರ ಬಗ್ಗೆ ದೇಶದಲ್ಲಿ ಚರ್ಚೆ ಆಗಿ ಅವ್ ಎರಡು ಶಬ್ದ ಇರ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಲಿ ಅನ್ನುವಂತ ಅದನ್ನ ಹೇಳಿದೀವಿ. ಅವ್ರ ಭಾಷಣದ ಕ್ಲಿಪ್ಪು ಓಡಾಡತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅರೆ ಮತ್ ನೀವು ಹಿನ್ನೆಲೆಕ್ಕೆ ಹೇಳ್ಬೇಡ್ರಿ, ಅದು ನನಗೆ ಬೇಕಾದ ಎಡೆ ಶಬ್ದ ನಾ ಹೇಳ್ತೀನಿ. ಯಾಕೆ ಅನ್ನೋದು ಹೇಳ್ತೀನಿ. ಕಾಂಟೆಕ್ಸ್ಟ್ ನೋಡ್ರಿ, ಕಾಂಟೆಕ್ಸ್ಟ್ ಏನಂದ್ರ ಯಾವ ಅರ್ಥದಲ್ಲಿ ಹೇಳ್ಯಾರಂದ್ರ, ಈ ದೇಶಕ್ಕ ಸಂವಿಧಾನ ಕೋಮುವಾದ ಶಬ್ದ ತಪ್ಪದ ಅದು ತೆಗೀರಿ ಅಂತ ಒಪ್ಕೋಬಹುದು. ಸಮಾಜವಾದ ತಪ್ಪ ಅಂತ ಹೆಂಗ್ ಹೇಳ್ತು? ಆಯ್ತು, ಈಗ ನಾವು ಉತ್ತರ ಕೊಡ್ಲ್ರಿ. ಈ ದೇಶದ ಸಂವಿಧಾನವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದೊಳಗ ಒಂದು ಡ್ರಾಫ್ಟ್ ಮಾಡಿ ಸಂವಿಧಾನ ರಚನಾ ಸಭೆ ಒಳಗ ಸಾಕಷ್ಟು ದೊಡ್ಡ ಚರ್ಚೆ ಆಗ್ಯಾವ. ಆ ರೀತಿ ಚರ್ಚೆ ಮಾಡದ ನಂತರ ಈ ದೇಶಕ್ಕೆ ಸಂವಿಧಾನ ಸಲ್ಲಿಸಲ್ಪಟ್ಟಿದೆ. ಆ ಸಲ್ಲಿಸಲ್ಪಟ್ಟಂತ ಸಂವಿಧಾನ ಲೋಕಸಭೆ ರಾಜ್ಯಸಭೆ ಒಳಗ ನಮಗೆ ನಾವು ಸಮರ್ಪಿಸಿಕೊಂಡಿದೀವಿ. ಈ ದೇಶದ ಸಂವಿಧಾನ ಅಂತ ಸಮರ್ಪಿಸಿಕೊಂಡಿವಿ. ಅದನ್ನು ತಿದ್ದು ಕೆಲಸ ಯಾವಾಗ ಮಾಡಿದ್ರಂದ್ರ, ಅದ್ರೊಳಗೆ ಏನೇ ತಿದ್ದಬೇಕಾದ್ರ ಯಾವಾಗ ತಿದ್ದಬೇಕಾಗಿತ್ತಂದ್ರ ಡೆಮಾಕ್ರೆಟಿಕ್ ಆಗಿ ಸದನ ಜೀವಂತ ಇರ್ಬೇಕಾದ್ ತಿದ್ದಬೇಕಾಗಿತ್ತು. ಇವ್ರು ಎರಡೂ ಸದನಗಳನ್ನ ತುರ್ತು ಪರಿಸ್ಥಿತಿ ಹೇರಿ ಸದನ ಇರದೇ ಇರುವಂತ ಸಂದರ್ಭದೊಳಗ ಎರಡು ಶಬ್ದ ಸೇರ್ಸ್ಯಾರ. ಆ ಎರಡೂ ಶಬ್ದ ಇರಬೇಕು ಇರಬಾರ್ದು ಅನ್ನುವಂಥದ್ದು ಒಂದ್ ದೊಡ್ಡ ಚರ್ಚೆ ಆಗ್ಲಿ ಅನ್ನುವಂಥದ್ದನ್ನ ಅವ್ರು ಹೇಳ್ಯಾರ. ಈಗ ಇಡೀ ದೇಶ ಚರ್ಚೆ ಆಗ್ಲಿ, ನಿಮ್ಮನ್ನೂ ಸೇರದಂಗ ಇದನ್ನ ಒಂದ್ ದೊಡ್ಡ ಚರ್ಚೆಗೆ ಮುಂದಕ್ಕೆ ಹೋಗೋಣ. ಸರ್ ಪದಗಳ ಬಗ್ಗೆ ಎಲ್ಲ ಪದಗಳನ್ನ ಸೇರಿಸಿರೋದ್ರ ಹಿನ್ನೆಲೆ ಸಂದರ್ಭ, ಅದ್ರ ಹಿಂದಿನ ಮಾರ್ಮಿಕತೆ ಏನು, ಈಗ ಅದ್ರ ಬಗ್ಗೆ ಇರಬೇಕು ಇರಬಾರ್ದು. ಯಾಕಂದ್ರೆ ಅದನ್ನ ಡೆಮೊಕ್ರೆಟಿಕ್ ಆಗಿ ಸೇರಿಸಿಲ್ಲ. ಬಹಳ ಪ್ರಜಾಸತ್ತಾತ್ಮಕತೆ ಬಗ್ಗೆ ಭಾಷಣ ಹೊಡೆಯೋರು ಕೈಯಾಗಿ ಸಂವಿಧಾನ ತಗೊಂಡು ತಿರುಗಾಡಕತ್ತಿದ್ದು ಅಂಬೇಡ್ಕರ್ ಸಂವಿಧಾನ ಅಲ್ಲ, ತುರ್ತು ಪರಿಸ್ಥಿತಿಯ ಸಂವಿಧಾನ ಅನ್ನುವಂಥದ್ದು ಚರ್ಚೆ ಆಗ್ಲಿ ಅಂತ ಚರ್ಚೆ ಇಲ್ರಿ. ಈಗ ನಿಮ್ ನಿಲುವು ಹೇಳ್ರಿ, ಚರ್ಚೆ ಆಗ್ಲಿ. ಇರ್ಬೇಕಾ ಇರಬಾರ್ದು ಅದನ್ನ ಹೇಳ್ರಿ. ನಿಮ್ಮ ಅಭಿಪ್ರಾಯ ಹೇಳ್ರಿ. ಡಿಸ್ಕಷನ್ ಆಗ್ಲಿ, ಐತಿ ಡೆಮೋಕ್ರೆಟಿಕ್ ಆಗಿ ಡಿಸ್ಕಷನ್ ಆಗ್ಲಿ. ಅಲ್ರಿ ಇದು ಚರ್ಚೆನೆ ಸರ್. ಈಗ ನಿಮ್ ನಿಲುವು ಹೇಳ್ರಿ. ಜಾತ್ಯತೀತ ಈಗ ನೋಡ್ರಿ, ಚರ್ಚೆ ಆದ್ಮೇಲೆ ಕೊನೆಗೆ ಒಂದಿನ ಏನ್ ಹೇಳ್ಬೇಕು ನಾವು ಹೇಳ್ತೇವೆ. ಆಯ್ತಾ, ಚರ್ಚೆ ಆಗ್ಲಿ ಮೊದಲು, ಕೊನೆಗೆ ಏನ್ ಹೇಳ್ಬೇಕು ನಾವು ಹೇಳ್ತೇವೆ ಲಾಸ್ಟ್. ನಿಮ್ಗೆ ಒಪ್ಪಿಗೆ ಇದೆ? ದೇರ್ ಇಸ್ ನೋ ಡಿಫರೆನ್ಸ್. ತುರ್ತು ಪರಿಸ್ಥಿತಿ ಒಳಗೆ ಸಂವಿಧಾನ ತಿದ್ದಿರೋದಕ್ಕೂ ಬೇರೆ ತಿದ್ದುಪಡಿಗೂ ತಪ್ಪಿಲ್ಲ ಅನ್ಸೋದು ನಿಮ್ಗೆ? ಸರ್, ದೇರ್ ಇಸ್ ಬಿಗ್ ಡಿಫರೆನ್ಸ್.
ಕಾಂಗ್ರೆಸ್ ಸರ್ಕಾರನೇ ಭಾಳ ಆಗ್ಯದ್ರಿ. ಈಗ ನಾವು ಕೇಳ್ತಾ ಇರೋದು RSS ಪ್ರಮುಖರ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಉತ್ತರ ಬಯಸ್ತಾ ಇದ್ದೀವಿ. ಸಮಾನತೆ ಏನು, ಸಮಾಜವಾದ ಮತ್ತು ಜಾತ್ಯತೀತತೆ ಎರಡು ಶಬ್ದ ಬೇಡ ಅಂತ ಇದ್ದಾರೆ. ಅದಕ್ಕೆ ಬಿಜೆಪಿಯ ನಿಲುವು. ಚರ್ಚೆ ಆಗಲಿ ಅಂತ ಹೇಳನಲ್ರಿ. ಈಗ ನಾವೇ ಹೇಳಕ್ ಬರ್ತದ? ಚರ್ಚೆ ಆಗ್ಲಿಕ್ಕೆ ನೀ ಬ್ಯಾಡ ಅಂದ್ರು ನಮ್ಮ ಮನಸ್ಸಿನಾಗಿದ್ದದ್ದು ಅವಾಗ ನಮಗೇನು ಮಾಡಬೇಕು ನಾವು ಮಾಡ್ತೇವೆ. ಆದರೆ ಚರ್ಚೆ ಆಗಲಿ, ಚರ್ಚೆ ಆಗ್ತದ ಅಂತ ಹೇಳಿರಲ್ಲ, ಆಗ್ಲಾರ್ದೆ ಏನು ಹೇಳದಪ್ಪ? ಚರ್ಚೆ ಯಾಕೆ ಆಗ್ಬೇಕು ಅನ್ನೋದು ಚರ್ಚೆ ಯಾಕೆ ಆಗಬೇಕು ಅನ್ನೋದು ಈಗ ಹೇಳಿದ್ರಲ್ಲ ಅವರು. ಅದ್ರ ಸಲುವಾಗಿ ಯಾರಾದ್ರೆ ಸಮಾಜವಾದ ಬೇಡ ಅಂತ ಹೇಳ್ತಾರ? ಆದ್ರೆ ನಾವು ಹಂಗೆ ಹೇಳಂಗಿಲ್ಲ. ಚರ್ಚೆ ಆಗಲಿ, ಏನು ನಿರ್ಣಯ ಬರ್ತದ, ನಿರ್ಣಯ ಆದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನ ನಾವು ಹೇಳ್ತೇವೆ. ಇರ್ಬೇಕಾದ್ರೆ ಇರ್ತೇವೆ, ಬೇಡ ಅಂದ್ರೆ ಬಿಡ್ತೇವೆ. ಸಮಾಜವಾದ ಬೇಡ ಅನ್ನುವಂತ ಶಬ್ದ ಬಂದ್ರೆ ನೀವು ಹೋಗ್ತೀರೇನು? ನೋಡ್ರಿ, ಅದನ್ನ ಈಗ ನಾವು ಹೇಳಂಗಿಲ್ರಿ. ಏನು ನೀವು ಭಾಳ ಗಡಿಬಿಡಿ ಮಾಡಬೇಡ್ರಿ. ಇಲ್ಲ ಅಲ್ಲ ರೀ, ಈಗ ಒಂದ್ ನಿಮಿಷದಲ್ಲಿ ಹಿರಿಯರ ಅಂದ್ರೆ ಏನ್ ಬೇಕಾದ್ ಹೇಳಕ್ ಬರ್ತದ? ಆದ್ರ ಚರ್ಚೆ ಆಗ್ಲಿ, ಅದಕ್ಕೆ ಅವಕಾಶ ಕೊಡೋನು. ಲಾಸ್ಟ್ ಚರ್ಚೆ ಆದ್ಮೇಲೆ ಇರಬೇಕು ಇರೋದು ಇರಬಾರ್ದು ಅನ್ನೋ ಜನ ಏನ್ ತೀರ್ಮಾನ ಮಾಡ್ತಾರ, ಆಮೇಲೆ ನಮ್ಮ ಸ್ವಂತ ತೀರ್ಮಾನ ಬೇರೆ ಇರ್ತದ. ಅವಾಗ ಹೇಳ್ತೇವೆ ನಾವು. ನೀವು ಭಾರಿ ಅದಿರಿಪ್ಪ, ನೀವು ಅವರ ಹೇಳಿಕೆಯೇ ಚರ್ಚೆಯನ್ನು ಹುಟ್ಟಾಕಿದೆ. ವಿಚಾರ ಮಂಥನಾಗಿ ಮಾತಾಡೋಣ. ಈ ತುರ್ತು ಪರಿಸ್ಥಿತಿ ಸಲುವಾಗಿ 30 ತಾರೀಕು, ಇದೇ ತಿಂಗಳು 30 ತಾರೀಕಿಗೆ ನಾಳೆ ಸಾಯಂಕಾಲ 5 ಗಂಟೆಗೆ ಸಾಯಿ ವಾರದಲ್ಲಿ ಚಕ್ರ ಸುಲಿಬಲಿ ಅವರು ತುರ್ತು ಬಗ್ಗೆ ಒಂದು ಸ್ಪೀಚ್ ಕೊಡೋರ್ದಾರ. ಅದಕ್ಕೆ ತಮ್ಮ ಮೂಲಕ ಮನವಿ ಮಾಡೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಕ್ಕೆ. जुड़े रहिएगा आपके अपने चैनल बीजापुर समय के साथ।